ನಾನು ತಹಸೀಲ್ದಾರ್ ಹೇಳ್ತಾ ಇದ್ದೀನಿ, ಶುರು ಮಾಡಿ. ರೈತರೆಲ್ಲ ಹೋಗ್ಬೇಕ್ರಿ ಇಲ್ಲಿಂದ. ನಾನು ಹೇಳ್ತಾ ಇರೋದು, ನಾನು ಇಲ್ಲಿ ಶುರು ಮಾಡಿ ಅಂತ ಹೇಳ್ತೀನಿ. ನೀವ್ ಹೇಳಕ್ ನಾನು ಕೇಳಕ್ ರೆಡಿ ಇಲ್ಲ. ನಾನು ಹೇಳ್ದಾಗ ನೀವು ಕೇಳಬೇಕು. ಯಾಕಮ್ಮ ತೆಗೆಮ್ಮ, ಇಲ್ಲ ಡೋರ್ ಹೊಡೀರಿ. ಸರ್ ನೀವು ಹೇಳಿದ ಪರ್ಮಿಷನ್ ಬೇಕು ಅಂತ ನಾವು ಈಗ ಏನು, ನೀವು ಎಲ್ಲಿಂದ ರಿಕ್ವೆಷನ್ ಬೇಕು, ಏನ್ ಬೇಕು ನಿಮ್ಗೆ? ಈಗ ಕೊಡಿ. ನಾನು ತಹಸೀಲ್ದಾರ್ ಹೇಳ್ತಾ ಇದ್ದೀನಿ, ಶುರು ಮಾಡಿ. ಲೆಟರ್ ಹಾಕಿ ನಾವು ಮಾಡ್ಸೋಣ. ಮಾಡಬೇಡಿ. ನಾನು ಅಲ್ಲಿ ಮಾತಾಡ್ತೀನಿ. ಶುರು ಮಾಡ್ರಪ್ಪ. ಅಲ್ಲೇ ಸರ್ ಹೇಳ್ತಿರಲ್ಲ ಅದೇನು ಅವರೇ ಬಂದ್ಬಿಟ್ಟು ಇಲ್ಲೆಲ್ಲ ಸ್ಕೇಲಲ್ಲಿ ಮಾತ್ರ ಎಳಿಬೇಕು ಹಾಗೆ ಹೀಗೆ ಮಾಡಿ ಅಂತ ಹೇಳಿದಂತೆ. ನಿಮಗೆ ಬೇಪಿಜೆ ಮಾಡಿದ್ರೆ ಬಲವಂತ ಮಾಡಿದಾರಾ? ಇನ್ನೊಂದು ಬೆಳೆ ಬೆಳೆದು ಕೊಡ್ಬೋದು, ಇನ್ನೂ ಒಂದು ಬೆಳೆ ಬೆಳೆದು ಕೊಡ್ಬೋದು. ಇನ್ನು ತೂಕ ಮಾಡುದು ಕರೆಕ್ಟ್ ಆಗೋದು. ಇನ್ನೊಂದು ನಿಮ್ದು ಮನೆ ತಗೋಕು ಇಲ್ಲಿ ಒಂದೇ ಇರುತ್ತೆ. ಪರ್ಮಿಷನ್ ಕೊಡ್ತೀವಿ. ಈಗ ಅದನ್ನ ಈಗ ಮಾಡಿಸ್ತೀವಿ. ರೈತರಿಗೆ ಯಾವುದೇ ತೊಂದರೆ ಇಲ್ಲ. ಪರ್ಮಿಷನ್ ಟೋಟಲ್ ಆಗಿ ನಮ್ಮ ರೈತರು ಅನೇಕ ಕರೆಗಳು ಬಂದವು. ಸುಮಾರು ಒಂದು 100 ಗಾಡಿಗಳು ನಿನ್ನೆ ರಾತ್ರಿಯಿಂದ ಇದ್ದಂಥ ಸಂದರ್ಭದಲ್ಲಿ ವೇ ಬ್ರಿಡ್ಜ್ ಆಗಿಲ್ಲ ಅನ್ನೋದು, ತೂಕ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಒಂದು ಬೇರೆ ಕಡೆಯಿಂದ ಬಂದರೆ, ಇನ್ನೊಂದು ಇವರಲ್ಲಿ ಯಾವುದೇ ವಿರೋಧ ಇರಲಿಲ್ಲ. ಆದ್ದರಿಂದ ಇವತ್ತೊಂದು ಮನವಿ ಕೊಟ್ಟಿದ್ದಾರೆ. ನಾವು ಏನು ಈ APMC ಯಾರ್ಡ್ ಒಳಗಡೆ ಇರತಕ್ಕಂಥದ್ದು ಅದನ್ನು ಸಹ ಅನುಮತಿ ಕೊಟ್ಟರೆ ರೈತರಿಗೆ ಅನುಕೂಲವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅವರಿಂದ ಏನಿದೆ ಸಂಬಂಧಪಟ್ಟ ಇಲಾಖೆಯವರನ್ನು ಮನವಿ ಕೊಟ್ಟಿದ್ದಾರೆ. ಆ ಮನವಿನ ಥ್ರೂ APMC ಅವರ ಮೇಲಧಿಕಾರಿಗಳಿಗೆ ಅದನ್ನು ಕೂಡಲೇ ಮಾಡಿ ಅನುಮತಿ ಕೊಟ್ಟು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಸೊ ಅದನ್ನು ಇವತ್ತು ತುರ್ತಾಗಿ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಯಾವುದೇ ರೈತರಿಗೆ ಯಾವುದೇ ಸಮಸ್ಯೆ ಇಲ್ಲದಂಗೆ ತಾಲೂಕು ಆಡಳಿತ ಕಟ್ಟುನಿಟ್ಟಾಗಿ ನಾವು APMC ಸೆಕ್ರೆಟರಿ ಅವರಿಗೆ ಮತ್ತು ಅಲ್ಲಿಂದ ಸಿಬ್ಬಂದಿಗಳಿಗೂ ಸೂಚಿಸಿದ್ದೇವೆ. ಸೊ ಸುಳಿತವಾಗಿ ನಡೀತಾ ಸಂದರ್ಭದಲ್ಲಿ